ಒಣಬೇಸಾಯ ಕೃಷಿಯಲ್ಲಿ ಒಂದು ಹಿಂಗಾರಿ ಬೆಳೆಯ ಕಡೆಯ ಒಕ್ಕಲಿ ಅಂದರೆ ಕಡೆಯ ಬೆಳೆ ಇದು ಕುಸುಬೆ. ಈ ಕುಸುಬೆ ಬೆಳೆಯ ಒಂದು ಮಹತ್ವ ಭಾಳ ಇದೆ. ಆದಷ್ಟು ಒಂದು ರೈತರು ಈ ವರ್ಷ ಹೆಚ್ಚಿನ ಪ್ರಮಾಣದಾಗ ಬಿತ್ತನೆಯನ್ನು ಮಾಡಿ ಸಾಕಷ್ಟು ಒಂದು ಬೆಳೆ ಕ್ಷೇತ್ರ ಹೆಚ್ಚಿಗೆ ಇರೋದ್ರಿಂದ ಕೆಲವೊಂದಿಷ್ಟು ಮಾರುಕಟ್ಟೆಯಲ್ಲಿ ಇಳಿಮುಖ ಆಗ್ತಾ ಇದೆ, ಅಂದರೆ ಅದರ ದರ ಇಳಿಮುಖ ಆಗ್ತಾ ಇದೆ. ಆದಷ್ಟು ಕರ್ನಾಟಕ ಆಯಿಲ್ ಫೆಡರೇಷನ್ ಎಲ್ಲರೂ ಇರ್ತಕ್ಕಂಥ ಏನು ನಮ್ಮ ಕೋಆಪ್ರೇಟರ್ ಇರ್ತಕ್ಕಂಥ ಮೇಲಾಧಿಕಾರಿಗಳು ಇದನ್ನು ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಒಳಗೆ ನಮಗೆ ಒಂದು ಅನುಮತಿ ಕೊಡಬೇಕು, ಬೇಗನೆ ಅನುಮತಿ ಕೊಡಬೇಕು. ಇವತ್ತು ಪ್ರೆಸೆಂಟಾಗಿ ಇವತ್ತು ಕುಸುಬೆ ದರ ಸುಮಾರು 4,500 ರೂಪಾಯಿ ಬಂದಿದೆ. 6,200 ರೂಪಾಯಿ ಇವತ್ತು MSP ಒಳಗೆ ನಮಗೆ ದರ ಇದೆ. ಆ ಕಾರಣದಿಂದ ನಾವು ಈ ಕುಸುಬೆ ಬೆಳೆಯನ್ನು ಮಾರಾಟ ಮಾಡಲು ರೈತರಿಗೆ ಅನುಕೂಲ ಆಗುತ್ತದೆ. ಮತ್ತು ಈ ಒಂದು ಒಕ್ಕಲಿ ಮಾಡ್ಬೇಕಾದ್ರೆ ಭಾಳ ಒಂದು ಕಡೆ ಒಕ್ಕಲಿ, ಹೀಗಾಗಿ ನಾವು ಒಂದು ನಮ್ಮ ಸಂಪ್ರದಾಯ ಪ್ರಕಾರ ನಾವು ಒಕ್ಕಲಿಗಳನ್ನು ಮಾಡ್ತಾ ಇದ್ದೇವೆ. ಓ ಹೆಪ್ಪಲಿಗೆ ಹೆಪ್ಪಲಿಗೆ ಮತ್ತನ ಹೆಪ್ಪಲಿಗೆ ಹುಲ್ಲಿಗೆ ಸೂಪೆ ಹುಲ್ಲಿಗೆ ಓ ಹಲಿಂಡಲ ಹುಲ್ಲಿಗೆ ಹೆಪ್ಪಲಿಗೆ ಹುಲ್ಲಿಗೆ ಸೂಪಲಿಗೆ ಹುಲ್ಲಿಗೆ ಅಂಬೆಗೆ ಹುಲ್ಲಿಗೆ ಹೀಗೆ ಒಂದು ನಾವು ರೈತರಾದಂಥವರು ಈ ರೀತಿ ಆಚರಣೆ ಮಾಡಿ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ರೈತ ಸಹಿತ ತನ್ನ ಒಂದು ಏನಪ್ಪ ಅಂದ್ರೆ ಭಾವನೆ ಅನುಗುಣವಾಗಿ ಕೃಷಿ ಮಾಡ್ತಾ ಇದ್ದಾನೆ. ಯಾವುದೋ ಇದು ಒಂಥರ ಮೋಹ ಒಂದು ಶೋ ತೋರಿಸೋಂಥ ಕೆಲಸ ಅಲ್ಲ. ಪ್ರಾಕ್ಟಿಕಲಾಗಿ ಕೆಲಸ ಮಾಡ್ಬೇಕು ಅಂದಾಗ ಮಾತ್ರ ಈ ಕೆಲಸ ಬಗ್ಗೆ ಗೊತ್ತಾಗುತ್ತೆ. ಈ ವರ್ಷ ಮೈಲಾರಲಿಂಗಪ್ಪನ ಕಾಣಿಕೆ ಸಹಿತ ಸಂಪಾದನೆ ಪರಕಂತ ಅನ್ನೋದು ಒಂದು ಸಂದೇಶ ಕೊಟ್ಟರೆ, ಆ ಒಂದು ಮೈಲಾರಲಿಂಗಪ್ಪನ ಕಾಣಿಕೆ ಸಹಿತ ಈ ವರ್ಷದ 2026-27ನ ಮುಂಗಾರು ಮತ್ತು ಹಿಂಗಾರು ಬೆಳೆಗಳು ಉತ್ತಮ ಮಟ್ಟಕ್ಕೆ ಬರ್ತಾವಂತಂದು ಎಲ್ಲ ರೈತರು ಮತ್ತು ಕೃಷಿ ಕಡೆ ಚಿತ್ತ ಮಾಡಿದ್ದಾರೆ. ಆ ಕಾರಣದಿಂದ ನಮ್ಮ ರೈತಾಪಿ ವರ್ಗಕ್ಕೆ ಆ ದೇವರೇ ನಮ್ಗೆ ಕರುಣೆ ತೋರಿಸ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೇನೆ.